ಯೂಶುವಲಿ ಇವಾಗ ನೀವು ಎಲ್ಲರಿಗೂ ತಿಳಿದಿರೋ ಪ್ರಕಾರ ಸ್ಕಿನ್ನಿಗೆ ಬೇಕಾಗಿರೋ ವೈಟಮಿನ್ಸ್ಗಳು ಯಾವ್ದು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ವೈಟಮಿನ್ ಇ, ವೈಟಮಿನ್ ಸಿ, ಅಥವಾ ಈ ವೈಟಮಿನ್ ಇ, ವೈಟಮಿನ್ ಸಿ ಓನ್ಲಿ ಸ್ಕಿನ್ನಿಗೆ ಅಷ್ಟೇ ಬೇಕಾ? ಇಲ್ಲ. ಸೊ ವೈಟಮಿನ್ ಇ ಆ್ಯಂಡ್ ವೈಟಮಿನ್ ಸಿ ಮೇನ್ ಕೆಲಸ ಏನು ಅಂದರೆ ಇಟ್ ಈಸ್ ಅನ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂದರೆ ಏನು ಮಾಡುತ್ತೆ ಅದು ಅಂತಂದರೆ ನಿಮ್ಮ ದೇಹದಲ್ಲಿ ಜೀರ್ಣ ಆಗಿ ಕೆಲವೊಂದು ಅನ್ವಾಂಟೆಡ್ ಟಾಕ್ಸಿನ್ಸ್ಗಳು ಡೆವಲಪ್ ಆಗ್ತಾ ಇರುತ್ತೆ ಸಿಸ್ಟಮಲ್ಲಿ, ಕೆಮಿಕಲ್ ರಿಯಾಕ್ಷನ್ಸ್ಗಳಾಗಿ. ಆ ಫ್ರೀ ರ್ಯಾಡಿಕಲ್ಸ್ ಅಂತ ಏನು ಹೇಳ್ತೀವಿ, ಆ ಫ್ರೀ ರ್ಯಾಡಿಕಲ್ಸನ್ನ ಹೊರಗಡೆ ಹಾಕೋದಕ್ಕೆ, ಆ ಫ್ರೀ ರ್ಯಾಡಿಕಲ್ಸ್ ಈಸ್ ಲೈಕ್ ಅ ಟಾಕ್ಸಿನ್ಸ್ ಫಾರ್ ಆಲ್ ಯುವರ್ ಸ್ಕಿನ್, ಯುವರ್ ಹಾರ್ಟ್, ಯುವರ್ ಲಂಗ್ಸ್, ಎಲ್ಲದಕ್ಕೂ ಆ ಟಾಕ್ಸಿನ್ಸ್ಗಳು ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಆ ಸಿಸ್ಟಮ್ಮು ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಸೊ ಸ್ಕಿನ್ನಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಯಿತು, ಸ್ಕಿನ್ನಿಗೆ ಸರಿಯಾಗಿ ನರಿಶ್ಮೆಂಟ್ ಸಿಗಲಿಲ್ಲ, ಅಲ್ಲಿ ಟಾಕ್ಸಿನ್ಸ್ಗಳು ಡೆವಲಪ್ ಆಗೋಕ್ಕೆ ಶುರು ಆದರೆ ಯು ವಿಲ್ ಹ್ಯಾವ್ ಎ ಸ್ಕಿನ್ ಪ್ರಾಬ್ಲಮ್ಸ್. ಸೊ ಹಾಗಾಗಿ ನಾವು ನಾವು ಎಲ್ಲೇ ಹೋದ್ರೂ ಸ್ಕಿನ್ನಿಗೆ ಟ್ರೀಟ್ ಮಾಡಬೇಕು ಅಂತಂದರೆ ಒಂದು ಆಹಾರದ ಮುಖಾಂತರ ಅಥವಾ ಒಂದು ಜೀರ್ಣಾಂಗದ ಮುಖಾಂತರನೇ ಅದನ್ನು ಕೊಡಬೇಕು ಹೊರತು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಟೈಮಿಂಗ್ ಅಲ್ಲಿ ಒಂದು ಲೋಕಲ್ ಒಂದು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಹೊರತು ಅದರಲ್ಲೂ ಪಾರ್ಷಿಯಲ್ ಅಬ್ಸಾರ್ಪ್ಷನ್ಸ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಹೋಗೋದೇ ಗಟ್ಟಿಂದ ಅಂತ ಹೇಳ್ಬೋದು.